Hello guys, welcome to Amagosha ISKS Academy. ಇವತ್ತು ನಾವು ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎವ್ರಿ ಇಯರ್ ಮೋಸ್ಟ್ ಆಫ್ ದ ಸ್ಟೇಟ್ಸ್, ಇನ್ಫ್ಯಾಕ್ಟ್ ಆಲ್ ದ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, ಸ್ಕೀಮ್ಸ್ ಅನ್ನ ರಿಲೀಸ್ ಮಾಡುತ್ತೆ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ, ಹ್ಯೂಮನ್ ಬೀಯಿಂಗ್, ಅಗ್ರಿಕಲ್ಚರಲ್ ಫೀಲ್ಡ್ ಅಂಡ್ ದ ಎನ್ವಿರಾನ್ಮೆಂಟ್ ಅಲ್ವಾ. ಸೊ ಪ್ರತಿ ವರ್ಷ ಎಲ್ಲಾ ಸ್ಟೇಟ್ ಗವರ್ಮೆಂಟ್ಗಳು ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ಸ್ಕೀಮ್ ಅನ್ನ ರಿಲೀಸ್ ಮಾಡ್ತಾ ಇದಾವೆ. ಸೊ ನಾವ್ ಇವಾಗ ಏನ್ ಮಾಡೋಣ, ಫ್ರಮ್ ಟುಡೇ ಆನ್ವರ್ಡ್ಸ್, ಇವತ್ತಿಂದ ನಾವು ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ ಯಾವ ರೀತಿ ರಿಲೀಸ್ ಮಾಡುತ್ತೆ ಅಂದ್ರೆ, ಇವಾಗ ಒಂದ್ ಸಾರಿ ವುಮನ್ ಸ್ಕೀಮ್ ಅನ್ನ ರಿಲೀಸ್ ಮಾಡೋದು, ನೆಕ್ಸ್ಟ್ ಸಾರಿ ಎನ್ವಿರಾನ್ಮೆಂಟ್ ಗೆ ರಿಲೇಟೆಡ್ ಇರ್ತಕ್ಕಂತ ಸ್ಕೀಮ್ ಅನ್ನ ರಿಲೀಸ್ ಮಾಡೋದು, ಹೀಗ್ ಮಾಡೋದಿಲ್ಲ ಅಲ್ವಾ. ಸೊ ರ್ಯಾಂಡಮ್ ಆಗಿ ಸ್ಕೀಮ್ಸ್ ಅನ್ನ ರಿಲೀಸ್ ಮಾಡ್ಕೊಂತ ಹೋಗುತ್ತೆ. ಸೊ ನಾವು ರ್ಯಾಂಡಮ್ ಆಗಿ ಸ್ಕೀಮ್ಸ್ ಅನ್ನ ಓದಿದ್ವಿ ಅಂದ್ರೆ ಏನಾಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಕ್ಕೆ ತುಂಬಾ ಕಷ್ಟ ಆಗತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಏನ್ ಮಾಡಿದೀನಿ ನಾನು ಅಂತ ಅಂದ್ರೆ, ನಮ್ಮ ಗವರ್ಮೆಂಟ್, ನಮ್ಮ ಕರ್ನಾಟಕ ಗವರ್ಮೆಂಟ್ ರಿಲೀಸ್ ಮಾಡಿರ್ತಕ್ಕಂತ ಸ್ಕೀಮ್ಸ್ ಗಳನ್ನ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ. ಯಾವ ರೀತಿ ಸೆಗ್ರಿಗೇಟ್ ಮಾಡಿದೀನಿ ಅಂತ ಅಂದ್ರೆ, ಅದು ವುಮನ್ ಅಥವಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿದ್ಯಾ ಅಂದ್ರೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರೋ ಕೆಲವೊಂದು ಸ್ಕೀಮ್ಗಳು, ಅಗ್ರಿಕಲ್ಚರಲ್ ಫೀಲ್ಡ್ ಗೆ ಸಂಬಂಧಪಟ್ಟಿರೋ ಸ್ಕೀಮ್ಗಳು, ಎಕಾಲಜಿ ಮತ್ತೆ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಿರೋ ಸ್ಕೀಮ್ಗಳು, ಹೆಲ್ತ್ ರಿಲೇಟೆಡ್ ಸ್ಕೀಮ್ಗಳು, ಎಜುಕೇಶನ್ ಮತ್ತೆ ಸ್ಕಿಲ್ಲಿಂಗ್ ಸ್ಕೀಮ್ಗಳು ಮತ್ತು ಅದರ್ ವೆಲ್ಫೇರ್ ಸ್ಕೀಮ್ಸ್. ಹೀಗೆ ಕರ್ನಾಟಕ ಗವರ್ಮೆಂಟ್ ರಿಲೀಸ್ ಮಾಡಿರ್ತಕ್ಕಂತ ಸ್ಕೀಮ್ ಗಳನ್ನ 6 ಭಾಗಗಳಾಗಿ ನಾನು ಡಿವೈಡ್ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ, ಇದರಿಂದ ಟೈಮ್ ಸೇವ್ ಆಗುತ್ತೆ. ಇದರಿಂದ ರ್ಯಾಂಡಮ್ ಆಗಿ ನಾವು ಸ್ಕೀಮ್ ಅನ್ನ ಓದೋ ಬದಲು, ಇವಾಗ ಗವರ್ಮೆಂಟ್ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರೋ ಎಲ್ಲಾ ಸ್ಕೀಮ್ ಗಳನ್ನ ಒಂದೇ ಕಡೆ ಓದ್ಬಹುದು, ಒಂದೇ ಕಡೆ ನೋಟ್ಸ್ ಅನ್ನ ಕಲೆ ಹಾಕ್ಬಹುದು. ಅವಾಗ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ನನ್ಗೆ ಆ ಒಂದು ಸ್ಕೀಮ್ ಬಗ್ಗೆ ಏನು ಗೊತ್ತಿಲ್ಲ, ಆದ್ರೂ ಸಹ ಇಷ್ಟು ಮಾತ್ರ ನೆನಪಿದೆ ನನ್ಗೆ, ಅದು ಒಂದು ಮಹಿಳೆ ಮತ್ತು ಮಕ್ಕಳ ಸ್ಕೀಮ್ ಅಂಡರ್ ಇರ್ತಕ್ಕಂತ ಸ್ಕೀಮ್ ಗಳಲ್ಲಿದೆ ಅಂತ ಗೊತ್ತಿದೆ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನನ್ಗೆ ಆಪ್ಷನ್ ಅನ್ನ ಹಿಟ್ ಮಾಡೋಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ದೇಟ್ ಮೈಟ್ ಬಿ ಅ ಪಾಸಿಬಲ್ ಆನ್ಸರ್ ಅಂತ ನಾನು ಕ್ಲಿಕ್ ಮಾಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಜಸ್ಟ್ ಟು ಮೇಕ್ ಇಟ್ ಈಸಿಯರ್ ಫಾರ್ ದ ಕ್ಯಾಂಡಿಡೇಟ್ಸ್, ಅಂದ್ರೆ ಇವಾಗ ಎಕ್ಸಾಮ್ ಯಾರು ಬರೀತಾ ಇದಾರಲ್ಲ ಅವ್ರಿಗೆ ಸ್ವಲ್ಪ ಈಸಿ ಆಗ್ಲಿ ಅನ್ನೋಗೋಸ್ಕರ ನಾನು ಗವರ್ಮೆಂಟ್ ರಿಲೀಸ್ ಮಾಡಿರ್ತಕ್ಕಂತ ಸ್ಕೀಮ್ ಗಳನ್ನ 6 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದೇನೆ, ರೈಟ್. ಸೊ ಇವಾಗ ನೀವು ನ್ಯೂಸ್ ಪೇಪರ್ ಓದಿ ಅಥವಾ ಯಾವ್ದಾದ್ರು ಮ್ಯಾಗಝಿನ್ ಓದಿ ಅಥವಾ ಯಾವ್ದಾದ್ರು ನೋಟ್ಸ್ ಅಥವಾ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದಿರಾ ಅನ್ಕೊಳ್ಳಿ, ಯಾವ್ದಾದ್ರು ಸ್ಕೀಮ್ ಬಗ್ಗೆ ಓದ್ತಾ ಇದ್ದೀರಾ. ಸೊ ಅಲ್ಲಿ ನೀವು ನೋಡ್ಬೇಕಾಗಿರ್ತಕ್ಕಂತ ಮುಖ್ಯ ಅಂಶಗಳು ಏನು ಅಂತ ಅಂದ್ರೆ, ಇವಾಗ ಸ್ಕೀಮ್ ಅಂತ ಬಂದ್ರೆ ರ್ಯಾಂಡಮ್ ಆಗಿ 3 to 4 ಪೇಜಸ್ ಅಷ್ಟು ನೋಟ್ಸ್ ಇರುತ್ತೆ. ಆದ್ರೆ ಅಷ್ಟು ನನಗೆ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ? ನೋ. ಹಾಗಿದ್ರೆ ಎಷ್ಟು ಇಂಪಾರ್ಟೆಂಟ್ ನನಗೆ, ಏನೇನ್ ಇಂಪಾರ್ಟೆಂಟ್ ಅಂದ್ರೆ, ಅದು ಯಾವ್ದು ಸ್ಕೀಮ್ ಆಗಿರ್ಲಿ, ನೀವು ಫಸ್ಟ್ ನೋಡ್ಬೇಕಾಗಿರ್ತಕ್ಕಂತ ಮಾಹಿತಿ ಏನು ಅಂತ ಅಂದ್ರೆ, ಅದು ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಫಸ್ಟ್ ಏನು, ಅದು ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು. ಎರಡನೇದು, ಅದರ ಮುಖ್ಯ ಪ್ರಯೋಜನಗಳೇನು, ಆ ಸ್ಕೀಮ್ ತರಕ್ಕೆ ಗವರ್ಮೆಂಟ್ ಆ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಹಾಗಿದ್ರೆ ಅದ್ರದ್ದು ಏನಾದ್ರು ಪ್ರಯೋಜನ ಇರ್ಬೇಕಲ್ಲ. ಸೊ ಆ ಒಂದು ಪ್ರಯೋಜನ ಏನು. ಮೂರನೇದು, ಆ ಒಂದು ಸ್ಕೀಮ್ ಅನ್ನ ಪಡೆಯೋಕೆ ಯಾರ್ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಓದೋದು. ಮತ್ತೆ 4ನೇದು ಏನು ಅಂತ ಅಂದ್ರೆ, ಇದೇ ತರ ಹಿಂದೆ ಯಾವ್ದಾದ್ರು ಸ್ಕೀಮ್ ರಿಲೀಸ್ ಆಗಿತ್ತಾ, ಆ ಸ್ಕೀಮ್ಗೂ ಈ ಸ್ಕೀಮ್ಗೂ ಏನ್ ಡಿಫ್ರೆನ್ಸ್ ಇದೆ, ರೈಟ್. ಸೊ ಈ ಒಂದು ಸ್ಕೀಮ್ ಆಲ್ರೆಡಿ ಇದೆ ಅಂದ್ರೆ ಅದನ್ನ ಮರು ನಾಮಕರಣ ಯಾಕೆ ಮಾಡಿದ್ದಾರೆ, ಇಂತ ಚಿಕ್ಕ ಇನ್ಫಾರ್ಮೇಶನ್ ನ ಕಲೆ ಹಾಕೋದು, ಕರೆಕ್ಟಾ. ಸೊ ಏನೇನ್ ಹೇಳಿದೆ, ಫಸ್ಟ್ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ನೋಡೋದು, ಸೆಕೆಂಡ್ ಅದ್ರ ಪ್ರಯೋಜನಗಳನ್ನ ನೋಡೋದು, ಥರ್ಡ್ ಆ ಒಂದು ಫೆಸಿಲಿಟಿನ ಪಡೆಯೋದಕ್ಕೆ, ಆ ಒಂದು ಯೋಜನೆ ಕೊಡ್ತಕ್ಕಂತ ಪ್ರಯೋಜನವನ್ನ ಪಡೆಯೋದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿದ್ದಾರೆ ಅನ್ನೋದನ್ನ ನೋಡೋದು. 4ನೇದೇನು ಅಂದ್ರೆ, ಈ ಒಂದು ಸ್ಕೀಮ್ ಮುಂಚೆನೂ ಇತ್ತಾ ಅಥವಾ ಇವಾಗ್ಲೇ ಬಂದಿದ್ಯಾ, ಮುಂಚೆ ಇತ್ತು ಅಂದ್ರೆ ಇವಾಗ ಮತ್ತೆ ಆ ಸ್ಕೀಮ್ ಅನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅಥವಾ ಮುಂಚೆ ಇರ್ತಕ್ಕಂತ ಸ್ಕೀಮ್ಗೂ ಈಗಿರ್ತಕ್ಕಂತ ಸ್ಕೀಮ್ಗೂ ಏನು ಡಿಫ್ರೆನ್ಸ್ ಇದೆ, ರೈಟ್. ಈ ಒಂದು ಮಾಹಿತಿನ ನೋಡೋದು, ಕರೆಕ್ಟ್ ಅಲ್ವಾ. ಸೊ ಇವಾಗ ನೋಡಿ, ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಮಾಡೋಣ ಅಂದ್ರೆ, ಕರ್ನಾಟಕ ಗವರ್ಮೆಂಟ್ ಇಲ್ಲಿವರೆಗೂ ರಿಲೀಸ್ ಮಾಡಿರ್ತಕ್ಕಂತ
ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರೋ ಸ್ಕೀಮ್ಗಳು. ಇಲ್ಲಿ ನೋಡಿ ಲಿಸ್ಟ್ ನೋಡಿ ಎಷ್ಟು ಇದೆ ಅಲ್ವಾ. ಸೊ ಓನ್ಲಿ ಕರ್ನಾಟಕ ಗವರ್ಮೆಂಟ್ ಓನ್ಲಿ ಫಾರ್ ದ ವುಮನ್ ಅಂಡ್ ಚೈಲ್ಡ್ ರಿಲೀಸ್ ಮಾಡಿರ್ತಕ್ಕಂತ ಸ್ಕೀಮ್ಗಳು ನಮಗೆ ಹತ್ತತ್ರ 30 ಸ್ಕೀಮ್ಸ್ ಇದಾವೆ. ರೈಟ್. ಸೊ ನಾವು ಒಂದೊಂದಾಗಿ ಕ್ಲಾಸ್ ಅಲ್ಲಿ ಎವ್ರಿ ಡೇ ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಫಸ್ಟ್ ನಾವು ನೋಡೋಣ ಎಷ್ಟೆಷ್ಟಿದೆ, ಅದ್ರ ಹೆಸರೇನು ಅಂತ. ನೋಡಿ, ಶಕ್ತಿ ಸ್ಕೀಮ್, ಕರ್ನಾಟಕ ಮಡಿಲು ಕಿಟ್ ಸ್ಕೀಮ್, ಕರ್ನಾಟಕ ಮ್ಯಾಟರ್ನಿಟಿ ಕೇರ್ ಸ್ಕೀಮ್, ಕರ್ನಾಟಕ ತಾಯಿ ಭಾಗ್ಯ ಸ್ಕೀಮ್, ಕರ್ನಾಟಕ ತಾಯಿ ಭಾಗ್ಯ ಪ್ಲಸ್ ಸ್ಕೀಮ್. ಇಲ್ಲಿ ನೋಡಿ, ತಾಯಿ ಭಾಗ್ಯ ಸ್ಕೀಮ್ ಬೇರೆ ಮತ್ತೆ ತಾಯಿ ಭಾಗ್ಯ ಪ್ಲಸ್ ಸ್ಕೀಮ್. ಹೀಗಿದ್ದಾಗ ಇವೆರಡರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ನಮ್ಗೆ ಮುಂಚೆ ಅದು ಗೊತ್ತಿರ್ಬೇಕಲ್ವಾ. ಸೊ ನೆಕ್ಸ್ಟ್ ಬರುತ್ತೆ ಕರ್ನಾಟಕ ಇಂಟಿಗ್ರೇಟೆಡ್ ಮ್ಯಾಟರ್ನಲ್ ಹೆಲ್ತ್ ಕೇರ್ ಸ್ಕೀಮ್, ಮತ್ತೆ ಶಕ್ತಿ ಸಾಧನ, ಅನೇಮಿಯಾ ಫ್ರೀ ನ್ಯೂಟ್ರಿಷನ್ ಕರ್ನಾಟಕ ಅಂದ್ರೆ ರಕ್ತಹೀನತೆ ಮುಕ್ತ ಪೌಷ್ಟಿಕ ಕರ್ನಾಟಕನ ರಚನೆ ಮಾಡೋದು. ಮತ್ತೆ ಮಾತೃ ಚೈತನ್ಯ, ತಾಯಿ ಕಾರ್ಡ್ಸ್, ರೈಟ್. ಕರ್ನಾಟಕ ಭಾಗ್ಯಲಕ್ಷ್ಮಿ ಸ್ಕೀಮ್. ಕರ್ನಾಟಕ ಭಾಗ್ಯಲಕ್ಷ್ಮಿ ಸ್ಕೀಮ್ ಬೇರೆ, ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ಸ್ಕೀಮ್ ಬೇರೆ. ಶುಚಿ ಸ್ಕೀಮ್, ಮಾತೃಪೂರ್ಣ, ಸ್ವಾವಲಂಬನೆ ಪ್ರೋಗ್ರಾಮ್. ಸ್ವಾವಲಂಬನೆ ಪ್ರೋಗ್ರಾಮ್ ಹೆಸರೇ ಹೇಳದಂಗೆ ಒಬ್ಬ ಮಹಿಳೆ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಕ್ಕೆ ಕೆಲವೊಂದು ಪ್ರಯೋಜನಗಳನ್ನ ಗವರ್ಮೆಂಟ್ ಏನ್ ಮಾಡ್ತಾ ಇದಾರೆ, ಪ್ರೊವೈಡ್ ಮಾಡ್ತಾ ಇದಾರೆ. ಹಾಗೆ ಕರ್ನಾಟಕ ಉದ್ಯೋಗಿನಿ ಸ್ಕೀಮ್, ಸಾವಿತ್ರಿಬಾಯಿ ಫೂಲೆ. ಸಾವಿತ್ರಿಬಾಯಿ ಫೂಲೆ ಅವರ ಹೆಸರ ಮೇಲೂ ಕೂಡ ಒಂದು ಸ್ಕೀಮ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸಾವಿತ್ರಿಬಾಯಿ ಫೂಲೆ ವುಮನ್ ಎಂಪವರ್ಮೆಂಟ್ ಪ್ರೋಗ್ರಾಮ್. ಒನ್ ಸ್ಟಾಪ್ ಸೆಂಟರ್, ಅದ್ರ ಹೆಸರೇನಿದೆ ಸಖಿ ಅಂತ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಸಾಂತ್ವನ. ಎಷ್ಟಾಯ್ತು ಇಲ್ಲಿವರೆಗೂ? 20 ಸ್ಕೀಮ್ ಆಯ್ತು, ಓನ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರೋ ಹಾಗೆ. ನೋಡಿ ಇನ್ನೂ ಇದೆ. ಕರ್ನಾಟಕ ಕೂಸಿನ ಮನೆ ಸ್ಕ್ರಚಸ್, ಸಖಿ ಪಿಂಕ್ ಬೂತ್, ಆಯುಷ್ಮತಿ ವುಮನ್ಸ್ ಕ್ಲಿನಿಕ್, ಕೆಫೆ ಸಂಜೀವಿನಿ ಸ್ಕೀಮ್, ಕ್ಷೀರಭಾಗ್ಯ ಯೋಜನೆ. ಗೊತ್ತು ಇದ್ರ ಬಗ್ಗೆ ನಮ್ಗೆಲ್ಲಾರ್ಗು. ಇವಾಗ ಗವರ್ಮೆಂಟ್ ಸ್ಕೂಲ್ ಅಲ್ಲೆಲ್ಲ ಏನ್ ಕೊಡ್ತಾ ಇದಾರೆ, ಮಕ್ಕಳಿಗೆ ಮಧ್ಯಾಹ್ನ ಹಾಲನ್ನು ಪ್ರೊವೈಡ್ ಮಾಡ್ತಾ ಇದಾರೆ. ಸೊ ಅದ್ರ ಬಗ್ಗೆ, ರೈಟ್. ಧನಶ್ರೀ ಯೋಜನೆ, ವಿಶೇಷ ಪಾಲನಾ ಯೋಜನೆ, ಶಕ್ತಿ ಸಾಧನ. ಇಲ್ಲಿ ನಮ್ಮ ಗವರ್ಮೆಂಟ್ ದೇವದಾಸಿಯರನ್ನ ಕೂಡ ಹೊರತುಪಡಿಸಿಲ್ಲ. ಸೊ ದೇವದಾಸಿಯರನ್ನ ಕೂಡ ಏನ್ ಮಾಡಿದೆ, ಅವ್ರಿಗೋಸ್ಕರನು ಕೂಡ ಸ್ಕೀಮ್ ಅನ್ನ ಪ್ರೊವೈಡ್ ಮಾಡಿದೆ. ದೇವದಾಸಿ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್, ಮತ್ತೆ ದೇವದಾಸಿ ಪೆನ್ಷನ್ ಸ್ಕೀಮ್. ಎಷ್ಟು ಸ್ಕೀಮ್ ಇದೆ ನೋಡಿ, 30 ಸ್ಕೀಮ್ ಇದೆ ನಮ್ಮ ಹತ್ರ, ರೈಟ್. ಅಲ್ಲಿ ಕರ್ನಾಟಕ ಗವರ್ಮೆಂಟ್ ಯಾವುದು ಎಂಟೈರ್ ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ಸ್ ಅಲ್ಲ ಇದು. ಇದು ಓನ್ಲಿ ವುಮನ್ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರೋ ಸ್ಕೀಮ್ ಇದು ಅಷ್ಟೇ. ಕರೆಕ್ಟ್. ಸೊ ಇವಾಗ ನಾವ್ ಏನ್ ಮಾಡೋಣ ಇವತ್ತಿಂದ ಅಂತ ಅಂದ್ರೆ, ಒಂದೊಂದಾಗೆ ಸ್ಕೀಮ್ ಗಳನ್ನ ಎತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಕರೆಕ್ಟಾ. ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಕ್ಕಂಥ ಸ್ಕೀಮ್ ಯಾವುದು ಅಂದ್ರೆ ಕರ್ನಾಟಕ ತಾಯಿ ಭಾಗ್ಯ ಯೋಜನೆ. ಓಕೆ. ಸೊ ಕರ್ನಾಟಕ ತಾಯಿ ಭಾಗ್ಯ ಯೋಜನೆ ಆವಾಗ್ಲೇ ಹೇಳ್ದಂಗೆ ಏನ್ ಹೇಳ್ದೆ ನಾನು, ಫಸ್ಟ್ ನಾವ್ ಏನನ್ನ ನೋಡ್ಬೇಕು, ಯಾವ ಒಂದು ಇಲಾಖೆ ಅಂಡರ್ ಇದು ಬರುತ್ತೆ. ಇದು ಯಾವ ಇಲಾಖೆ ಅಂಡರ್ ಬರುತ್ತೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ. ಇದ್ರ ಅಂಡರ್ ಏನ್ ನಡೀತಾ ಇದೆ, ಈ ಒಂದು ಯೋಜನೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ನೆಕ್ಸ್ಟ್ ಏನು, ಇದ್ರ ಫಲಾನುಭವಿಗಳು ಅಂದ್ರೆ ಇದರ ಈ ಒಂದು ಯೋಜನೆ ಅಡಿಯಲ್ಲಿ ಇದರ ಪ್ರಯೋಜನಗಳನ್ನ ಯಾರು ಪಡ್ಕೊಳ್ಬಹುದು? ನಮ್ಮ ರಾಜ್ಯದ ಗರ್ಭವತಿ ಮಹಿಳೆಯರು. ಆಯ್ತಾ. ಸೊ ಹಾಗಿದ್ದಾಗ ಈ ಒಂದು ಯೋಜನೆ ಅಡಿಯಲ್ಲಿರ್ತಕ್ಕಂಥ ಪ್ರಯೋಜನಗಳನ್ನ ಪಡ್ಕೊಂಡ್ಬೇಕಾದ್ರೆ ಆ ಒಂದು ಮಹಿಳೆಗಿರ್ತಕ್ಕಂಥ ಅರ್ಹತೆಗಳೇನು? ಆ ಮಹಿಳೆ ಕರ್ನಾಟಕದ ಖಾಯಂ ನಿವಾಸಿ ಆಗಿರ್ಬೇಕು, ಪರ್ಮನೆಂಟ್ ಮೆಂಬರ್ ಆಗಿರ್ಬೇಕು. ಅಂದ್ರೆ ಕರ್ನಾಟಕದಲ್ಲಿ ಪರ್ಮನೆಂಟ್ ಆಗಿ ರೆಸಿಡೆಂಟ್ ಆಗಿರ್ಬೇಕು, ರೈಟ್. ಮತ್ತೆ ಇದು ಗರ್ಭಾವತಿ ಮತ್ತು ಹಾಲುಣಿಸುವ ತಾಯಂದರಿಗೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಅವರು ಪ್ರಯೋಜನಗಳನ್ನ ಪಡ್ಕೊಬಹುದು. ಮತ್ತೆ BPL SC/ST ಮಹಿಳೆಯರು ಅಂದ್ರೆ BPL ವರ್ಗದ ಮಹಿಳೆಯರು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವರ್ಗದ ಮಹಿಳೆಯರು ಮಾತ್ರ ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ಪ್ರಯೋಜನಗಳನ್ನ ಪಡ್ಕೊಳ್ಳಕ್ಕೆ ಅರ್ಹರಾಗಿರ್ತಾರೆ. ಆಯ್ತಾ. ಸೊ ಏನ್ ಹೇಳ್ದೆ ನಾನು, 1 ಪಾಯಿಂಟ್ ನೋಡಿದ್ವಿ, ನೋಡಲ್ ಇಲಾಖೆ ಯಾವ್ದು ಅಂದ್ರೆ ಮಿನಿಸ್ಟ್ರಿ ಯಾವ್ದು ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ಏನ್ ನೋಡಿದ್ವಿ, ಯಾರ್ಯಾರಿಗೆ ಅರ್ಹತೆ ಇದೆ ಅಂತ ನೋಡಿದ್ವಿ. SC/ST ಅಂಡ್ BPL ಕಾರ್ಡ್ ಇರ್ತಕ್ಕಂತ ಕರ್ನಾಟಕದ ಪರ್ಮನೆಂಟ್ ರೆಸಿಡೆಂಟ್ ಗೆ ಇದನ್ನ ಪ್ರಯೋಜನ ಪಡ್ಕೊಳ್ಳಕ್ಕೆ ಏನಾಗಿದೆ, ಎಲಿಜಿಬಲ್ ಇದ್ದಾರೆ ಅಂತ ಆಯ್ತು. ನೆಕ್ಸ್ಟ್ ಏನ್ ನೋಡೋಣ, ಅದ್ರ ಪ್ರಯೋಜನಗಳೇನು, ಆ ತಾಯಿ ಭಾಗ್ಯ ಯೋಜನೆ ಪ್ರಯೋಜನಗಳೇನು? ಈ ಪ್ರಯೋಜನಗಳೇನು ಅಂದ್ರೆ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹೆರಿಗೆ, ರೈಟ್.
ಫ್ರೀ ಡೆಲಿವರಿ ಇನ್ ಅ ಪ್ರೈವೇಟ್ ಆಸ್ ವೆಲ್ ಆಸ್ ದ ಗವರ್ಮೆಂಟ್ ಹಾಸ್ಪಿಟಲ್ಸ್. ಹೆರಿಗೆ ಪೂರ್ವ ಹಾಗೂ ಹೆರಿಗೆ ನಂತರ ಏನಾದ್ರೂ ಚಿಕಿತ್ಸೆ ಇತ್ತು ಅಂತ ಅಂದ್ರೆ ಇದೇನಾಗುತ್ತೆ, ಹಣಕಾಸು ರಹಿತ ಚಿಕಿತ್ಸೆನ ಪಡಿಬಹುದು ಇದರಿಂದ. ಅಂದ್ರೆ ಪ್ರೀ ಡೆಲಿವರಿ ಇಂದ ಪೋಸ್ಟ್ ಡೆಲಿವರಿ, ಪ್ರೀ ಡೆಲಿವರಿ ಆಸ್ ವೆಲ್ ಆಸ್ ಪೋಸ್ಟ್ ಡೆಲಿವರಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಗರ್ಭಿಣಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಮತ್ತೆ ಉಚಿತ ಚಿಕಿತ್ಸೆ ಮತ್ತು ಸೌಲಭ್ಯಗಳು. ಅಂದ್ರೆ ಓವರ್ ಆಗಿ ಏನ್ ಹೇಳ್ತಾ ಇದಾರೆ ಇಲ್ಲಿ, ಏನ್ ಮಾಡ್ತಾ ಇದಾರೆ ಅವರು, ಕ್ಯಾಶ್ಲೆಸ್, ಇದು ಕ್ಯಾಶ್ಲೆಸ್ ಸ್ಕೀಮ್. ಆ ಒಂದು ಅಲ್ಲಿರ್ತಕ್ಕಂತ ತಾಯಿಗೆ ಯಾವುದೇ ರೀತಿ ಅಮೌಂಟ್ ಅನ್ನ ಪ್ರೊವೈಡ್ ಮಾಡ್ತಾ ಇಲ್ಲ ಅವರು. ಡೈರೆಕ್ಟ್ ಆಗಿ ಈ ಸ್ಕೀಮ್ ಅಡಿಯಲ್ಲಿ ನೋಂದಣಿ ಮಾಡಿರ್ತಕ್ಕಂತ ಮಹಿಳೆಗೆ ಆ ಒಂದು ನೋಂದಣಿ ಚೀಟಿ ಇತ್ತು ಅವಳ ಹತ್ರ ಇತ್ತು ಅಂತ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಉಚಿತವಾಗಿ ಹೆರಿಗೆನ ಮಾಡಿಸ್ಕೊಬಹುದು. ಪ್ರೀ ಡೆಲಿವರಿ ಮತ್ತೆ ಪೋಸ್ಟ್ ಡೆಲಿವರಿ ಚಿಕಿತ್ಸೆಗಳು ಗಳಿಗೆ ಯಾವುದೇ ಹಣನ ಕೊಡ್ಬೇಕಾಗಿರ್ತಕ್ಕಂತ ಸಂದರ್ಭ ಬರೋದಿಲ್ಲ. ಮತ್ತೆ ಈ ಮಹಿಳೆಯರು ಪ್ರಯಾಣ ಮಾಡ್ಬೇಕಾದ್ರೆ ಅವ್ರಿಗೆ ಉಚಿತ ಪ್ರಯಾಣ ಇರುತ್ತೆ. ಅಂಡ್ ಇಲ್ಲಿ ಹೈಲೈಟೆಡ್ ಪಾಯಿಂಟ್ ಏನು ಅಂತ ಅಂದ್ರೆ, ಇವಾಗ ಇಷ್ಟೊಂದು ಫೆಸಿಲಿಟಿ ಇದೆ, ಎಲ್ಲಾ ಡೆಲಿವರಿ ಫ್ರೀ ಇರ್ತಾ ಇದೆ. ಇವಾಗ ನೀವು ಕೇಳ್ಬೋದು, ಯಾವ ರೀತಿ ಡೆಲಿವರಿ ಫ್ರೀ ಇರುತ್ತೆ ಮ್ಯಾಮ್? ಸಿಸರೇನ್ ಇರುತ್ತಾ, ನಾರ್ಮಲ್ ಡೆಲಿವರಿ ಇರುತ್ತಾ, ಯಾವ ರೀತಿ ಡೆಲಿವರಿ ಫ್ರೀ ಇರುತ್ತೆ, ಅಥವಾ ಏನಾದ್ರೂ ಕಂಡೀಷನ್ ಇದೆಯಾ? ಇಲ್ಲ, ಯಾವುದೇ ರೀತಿ ಡೆಲಿವರಿ ಆಗಿರ್ಬೋದು, ಸಿ ಸೆಕ್ಷನ್ ಆಗಿರ್ಬೋದು, ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಲ್ವಾ. ಸೊ ಯಾವುದೇ ರೀತಿಯ ಡೆಲಿವರಿ ಆದ್ರೂ ಸಹ ಅದು ಏನಾಗಿರುತ್ತೆ, ಉಚಿತ ಡೆಲಿವರಿ ಆಗಿರುತ್ತೆ. ರೈಟ್, ಇಲ್ಲಿ ಹೈಲೈಟೆಡ್ ಪಾಯಿಂಟ್ ಏನು ಅಂತ ಅಂದ್ರೆ, ಈ ಒಂದು ಸ್ಕೀಮ್ ಅನ್ನ ಪ್ರಯೋಜನವನ್ನು ಮೊದಲ 2 ಹೆರಿಗೆಗೆ ಮಾತ್ರ ಪಡ್ಕೊಳ್ಳಕ್ ಸಾಧ್ಯ. ಇವಾಗ ನಾನು 4ರಿಂದ 5 ಮಗುವನ್ನ ಜನ್ಮ ನೀಡ್ತಾ ಇದ್ದೀನಿ, ಸೊ ನನ್ನ ಎಲ್ಲಾ ಡೆಲಿವರಿನೂ ಫ್ರೀ ಆಗ್ಬೇಕು, ನೋ. ಹಾಗಿದ್ದಾಗ ನಮ್ಮ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಬಜೆಟ್ ಇರೋದಿಲ್ಲ ಅಷ್ಟೊಂದು ಅಲ್ವಾ. ಸೊ ಹಾಗಾಗಿ ಏನ್ ಕಂಡೀಷನ್ ಇದೆ, ಏನ್ ಕಂಡೀಷನ್ ಅಂದ್ರೆ ಮೊದಲ 2 ಹೆರಿಗೆಗೆ ಮಾತ್ರ ಈ ಒಂದು ಪ್ರಯೋಜನಗಳನ್ನ ನಾವು ಪಡ್ಕೊಬಹುದು. ಯಾರು? ಈ ತಾಯಿ ಭಾಗ್ಯ ಯೋಜನೆ ಸ್ಕೀಮ್ ಅಂಡರ್ ಅಲ್ಲಿ ಎನ್ರೋಲ್ ಆಗಿರ್ತಕ್ಕಂಥ ತಾಯಿ. ಅರ್ಥ ಆಯ್ತಲ್ವಾ? ಏನೇನ್ ಓದಿದ್ವಿ? ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ಗೊತ್ತಾಯ್ತು. ಯಾರ್ಯಾರು ಅರ್ಹರಿದ್ದಾರೆ? BPL ಕಾರ್ಡ್ ಹೊಂದಿರತಕ್ಕಂತ SC ST ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ. ಮತ್ತೆ ಇದ್ರ ಪ್ರಯೋಜನ ಏನು? ಫ್ರೀ ಡೆಲಿವರಿ ಇನ್ ಪ್ರೈವೇಟ್ ಆಸ್ ವೆಲ್ ಆಸ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಡೆಲಿವರಿ. ಮತ್ತೆ ಹೆರಿಗೆಗಿಂತ ಮುಂಚೆ ಮತ್ತೆ ಹೆರಿಗೆ ಆದ್ಮೇಲೆ ಏನಾದ್ರೂ ಇರುತ್ತಲ್ವಾ ಖರ್ಚು, ಸೊ ಆ ಒಂದು ಖರ್ಚುಗಳು ಕೂಡ ಏನಿರುತ್ತೆ ಹಾಸ್ಪಿಟಲ್ ಇಂದ ಫ್ರೀ ಆಗಿರುತ್ತೆ. ಇಟ್ ಇಸ್ ಕ್ಯಾಶ್ಲೆಸ್ ಆಗಿರುತ್ತೆ. ಬಟ್ ಕಂಡೀಷನ್ ಏನು ಅಂದ್ರೆ ಮೊದಲ 2 ಹೆರಿಗೆಗೆ ಮಾತ್ರ ಈ ಒಂದು ಪ್ರಯೋಜನಗಳನ್ನ ನಾನು ಪಡ್ಕೊಬಹುದು. ಯಾವ ಯೋಜನೆ ಇದು? ಕರ್ನಾಟಕ ತಾಯಿ ಭಾಗ್ಯ ಯೋಜನೆ. ಸೊ ಅವಾಗ್ಲೇ ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಇನ್ನೊಂದೇನಿದೆ, ಕರ್ನಾಟಕ ತಾಯಿ ಭಾಗ್ಯ ಪ್ಲಸ್ ಯೋಜನೆ. ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಇಲ್ಲ, ಒಂದೇ ಒಂದು ಪಾಯಿಂಟ್ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ಅದು ಇದಕ್ಕೂ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೋಡ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ನೋಡಲ್ ಡಿಪಾರ್ಟ್ಮೆಂಟ್ ಯಾವುದು ಅಂತ. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸೇಮ್. ರೈಟ್. ಸೊ ಇಲ್ಲೂ ಕೂಡ ಪ್ರಯೋಜನಗಳು ಯಾರು ಅಥವಾ ಫಲಾನುಭವಿಗಳು ಯಾರು ಅಂದ್ರೆ ಕರ್ನಾಟಕ ರಾಜ್ಯದ ಗರ್ಭಿಣಿಯರು. ರೈಟ್. ಹಾಗೆ ಇಲ್ಲಿ ಯಾವ್ದಾದ್ರು ಅರ್ಜಿ ಸಲ್ಲಿಸ್ಬೇಕಾ? ಇಲ್ಲ. ಆ ಒಂದು ತಾಯಿ ಕರ್ನಾಟಕ ತಾಯಿ ಭಾಗ್ಯ ಯೋಜನೆಯಲ್ಲಿ ನೋಂದಣಿ ಪಡ್ಕೊಂಡಿದ್ದಾಳೆ ಅಂತ ಅಂದ್ರೆ ಇದಕ್ಕೆ ಆಟೋಮೆಟಿಕ್ ಆಗಿ ಅವಳು ಎಲಿಜಿಬಲ್ ಆಗಿರ್ತಾಳೆ. ಕರೆಕ್ಟಾ? ಬಟ್ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಇಲ್ಲಿ ನೋಡಿ ಪ್ರಯೋಜನ ಏನು ಇದ್ರದ್ದು ಅಂದ್ರೆ ಆರ್ಥಿಕ ನೆರವನ್ನ ಪಡೆಯೋದು. ಆರ್ಥಿಕ ನೆರವು ರೂಪಾಯಿ 1,000 ಎಂಪೆನಲ್ ಮಾಡದೆ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವನ್ನು ಹೆರಿಗೆ ಮಾಡಲು. ಅಂದ್ರೆ ಇಲ್ಲಿ ನೋಡಿ, ಎಂಪೆನಲ್ ಅಂದ್ರೆ ಏನು ಅಂದ್ರೆ ಕೆಲವೊಂದು ಹಾಸ್ಪಿಟಲ್ಗಳು ಏನಾಗಿರ್ತವೆ, ಅಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಗೆ ಅವಕಾಶ ಇರೋದಿಲ್ಲ. ಅವು ಖಾಸಗಿ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್, ಅವನ್ನ ಪ್ರೈವೇಟ್ ಎಂಪೆನಲ್ ಹಾಸ್ಪಿಟಲ್ಸ್ ಅಂತ ಕರಿತೀವಿ. ಅಲ್ಲಿ ನಾನು ಈ ಸ್ಕೀಮ್ ಅಡಿಯಲ್ಲಿ ನಾನು ನೋಂದಣಿ ಮಾಡ್ಕೊಂಡಿದೀನಿ, ನನ್ಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೋದ್ರೆ ಅವರು ಏನ್ ಮಾಡ್ತಾರೆ, ನಿರಾಕರಿಸ್ತಾರೆ. ಬಿಕಾಸ್ ನಾವು ಆ ರೀತಿ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡೋದಿಲ್ಲ ಅಂತ ಏನ್ ಮಾಡ್ತಾರೆ, ಅಲ್ಲಿ ಏನೇ ಇದ್ರು ಟ್ರೀಟ್ಮೆಂಟ್ ಬೇಕು ಅಂದ್ರೆ ನಾವು ಅಮೌಂಟ್ ಅನ್ನ ಕೊಡ್ಬೇಕು, ಕ್ಯಾಶ್ ಅನ್ನ ಪೇ ಮಾಡಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಬೇಕು ಅಷ್ಟೇನೆ. ಆಯ್ತಾ? ಸೊ ಅಂತ ಹಾಸ್ಪಿಟಲ್ ಅಲ್ಲಿ ಒಂದು ವೇಳೆ ಆ ಒಂದು ತಾಯಿಯ ಡೆಲಿವರಿ ಆಯ್ತು ಅಂದ್ರೆ ಆ ಒಂದು ತಾಯಿಗೆ ಆರ್ಥಿಕ ನೆರವಾಗಿ 1,000 ರೂಪಾಯಿಯನ್ನ ಪ್ರೊವೈಡ್ ಮಾಡ್ತಾ ಇದೆ ಯಾವುದು? ನಮ್ಮ ಕರ್ನಾಟಕ ಗವರ್ಮೆಂಟ್. ಇದ್ರ ಬ್ಯೂಟಿ ನೋಡಿ, ಕರ್ನಾಟಕ ಗವರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ಡೆಲಿವರಿ ಆಗಿರೋ ಮಹಿಳೆಯರಿಗಂತೂ ಯೋಜನೆಗಳನ್ನ ಪ್ರೊವೈಡ್ ಮಾಡ್ತಾನೆ ಇದೆ. ಅದ್ರ ಜೊತೆಗೆ ಬೈ ಚಾನ್ಸ್ ಈ ತರ ಎಂಪೆನಲ್ ಮಾಡದ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಏನಾದ್ರೂ ಡೆಲಿವರಿ ಆಯ್ತು ಅಂದ್ರೆ ಅವ್ರಿಗೂ ಕೂಡ ನೆರವು ಆಗ್ಬೇಕು ಅಂತ
1,000 ರೂಪಾಯಿಯನ್ನ ಪ್ರೊವೈಡ್ ಮಾಡ್ತಾ ಇದೆ, ಆರ್ಥಿಕ ನೆರವನ್ನ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಕರ್ನಾಟಕ ತಾಯಿ ಭಾಗ್ಯ ಪ್ಲಸ್ ಯೋಜನೆ ಅಂತಾರೆ. ಇದು ಒಂದೇ ಡಿಫ್ರೆನ್ಸ್ ಕರ್ನಾಟಕ ತಾಯಿ ಭಾಗ್ಯ ಯೋಜನೆಗೂ ತಾಯಿ ಭಾಗ್ಯ ಪ್ಲಸ್ ಯೋಜನೆಗೂ. ಓಕೆ, ಸೊ ಹೀಗೇನೆ ಇವತ್ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಿ, ಕರ್ನಾಟಕ ಗವರ್ಮೆಂಟ್ ರಿಲೀಸ್ ಮಾಡಿರ್ತಕ್ಕಂತ ಬೇರೆ ಬೇರೆ ಸೆಕ್ಟರ್ ಸ್ಕೀಮ್ಸ್ ಅನ್ನ, ಅಂದ್ರೆ ಹೆಲ್ತ್, ಮತ್ತೆ ವುಮೆನ್ ಅಂಡ್ ಚೈಲ್ಡ್, ಅಗ್ರಿಕಲ್ಚರ್, ಎನ್ವಿರಾನ್ಮೆಂಟ್, ಆ ಲಿಸ್ಟ್ ಅನ್ನ ನೋಡಿದ್ವಿ. ಹಾಗೆ 30 ಸ್ಕೀಮು ಅಂಡರ್ ದ ವುಮನ್ ಅಂಡ್ ಚೈಲ್ಡ್, ಮಹಿಳೆ ಮತ್ತು ಮಗುವಿಗೆ ಸಂಬಂಧಪಟ್ಟಿರ್ತಕ್ಕಂಥ 30 ಸ್ಕೀಮ್ಗಳ ಹೆಸರುಗಳನ್ನು ಮಾತ್ರ ನೋಡಿದ್ವಿ ಅಲ್ವಾ. ಸೊ 2 ಸ್ಕೀಮ್ಗಳು ಕರ್ನಾಟಕ ತಾಯಿ ಭಾಗ್ಯ ಯೋಜನೆ ಮತ್ತು ಕರ್ನಾಟಕ ತಾಯಿ ಭಾಗ್ಯ ಪ್ಲಸ್ ಯೋಜನೆಯ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಸೊ ಇದೇ ರೀತಿ ಎವ್ರಿ ಡೇ ನಾವ್ ಏನ್ ಮಾಡ್ತಾ ಹೋಗೋಣ, ಸ್ಕೀಮ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದೀಸ್ ಆರ್ ದ ಪಾಯಿಂಟ್ಸ್ enough for the preparation of your exam point of view. ಆಯ್ತಾ? Okay. Okay, thank you. We will continue in the next session about the further details.